ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಸಿಂಪಲ್ ಆದಂಥ ಲಾಗು, ಹಾಗೆಯೇ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಏನಂದರೆ ಇವತ್ತು ಮಿಲ್ಕ್ ಪೇಡದಿಂದ ಇನ್ಸ್ಟೆಂಟಾಗಿ ಯಾವ ರೀತಿಯಾಗಿ ನಾನು ಪೇಡಾನ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಮಿಲ್ಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ಕೂಡ ಒಂದು ಸಿಂಪಲ್ ಆಗಿರುತ್ತೆ, ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಹೇಗಿರುತ್ತೆ ಈ ಒಂದು ಅಂತ ಪ್ರೊಸೀಜರ್ ನೋಡ್ಕೊಂಡು ಬನ್ನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇನ್ಸ್ಟೆಂಟ್ ಮಿಲ್ಕ್ ಪೇಡ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕಾಗಿ 1 ಕಪ್ ಆಗುವಷ್ಟು ಇಲ್ಲಿ ಮಿಲ್ಕ್ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನ ಡೈರೆಕ್ಟ್ ಇವಾಗ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ, ಗ್ಯಾಸ್ ಮೇಲೆ ಇಟ್ಕೊಂಡಿಲ್ಲ ನೋಡಿ. ಫಸ್ಟು 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತೊಗೊಂಡ್ಬಿಟ್ಟು ಇದಕ್ಕೆ ಇವಾಗ ಒಂದು 1/4 ಕಪ್ ಆಗುವಷ್ಟು ಅಂದರೆ 3/4 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟಿಗೆ ಹಾಕ್ಕೊಳ್ಬೋದು. ಹಾಗೆಯೇ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಏನು ಹೆಚ್ಚಿಗೆ ಬೇಕಾಗೋದಿಲ್ಲ. ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು, ಇಷ್ಟನ್ನು ಮೂರನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಯಾವುದೇ ಲಮ್ಸ್ ಏನು ಉಳಿಬಾರ್ದು ನೋಡಿ, ಗಂಟುಗಳೆಲ್ಲ ಉಳಿಬಾರ್ದು ಹಾಲಿನ ಪೌಡರ್ದು. ಹಾಗಾಗಿ ಈಸಿಯಾಗಿ ಎಲ್ಲವನ್ನು ಒಂದು ಟೈಮ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈ ರೀತಿ ಮಿಕ್ಸ್ ಆಗ್ತಾ ಇರುವಾಗ ಇದೇನು ಇನ್ನೂ ಗ್ಯಾಸ್ ಮೇಲೆ ಇಟ್ಕೊಂಡಿಲ್ಲ. ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಇವನ್ ಅದರಲ್ಲಿ ಲಮ್ಸ್ಗಳಾಗಿರ್ಬೋದು, ಆಮೇಲೆ ಅದೇ ರೀತಿ ಗಂಟುಗಳು ಈ ರೀತಿ ಎಲ್ಲ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಹೊರಗಡೆ ಫಸ್ಟೇ ಇದಿಷ್ಟು 3 ಇಂಗ್ರೀಡಿಯೆಂಟ್ಸ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಕೈ ಬಿಡದೆ ತಿರುಗಿಸ್ಕೊಳ್ತಾ ಬನ್ನಿ. ಆದರೂ ಏನು ಇದು ತಳ ಹತ್ತುವಂಥ ಚಾನ್ಸಸ್ ಇರುತ್ತೆ. ನಿಮ್ಮದು ನಾನ್ ಸ್ಟಿಕ್ ಫ್ಯಾನ್ ಆಗಿದ್ದರೆ ಸ್ವಲ್ಪ ಅದು ಏನೋ ತಳ ಹಿಡಿಯೋದಿಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ಇದು ತಳ ಹೋಗಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋಂಥ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ನಾನಿವಾಗ ಬಿಡ್ದೇನೆ ಕೈ ಬಿಡಬಾರ್ದು, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನಾವು ಬೇಕ್ರಿ ಸೈಡಲ್ಲೆಲ್ಲ ಬಾಕ್ಸಲ್ಲಿ ಪೇಡಾನ ತೊಗೊಂಬಂದಿರ್ತೀವಿ ನೋಡಿ, ಒಂದು ಮಿಲ್ಕ್ ಪೇಡ ಅಂತ ಸಿಗುತ್ತೆ. ಸೇಮ್ ಅದೇ ರೀತಿಯಂಥ ಟೇಸ್ಟೇ ಇರುತ್ತೆ. ಅದೇ ರೀತಿಯೇ ಪೇಡಾನು ಕೂಡ ನಾನಿವಾಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಕೂಡ ಬರುತ್ತೆ. ನೀವು ಕೂಡ ಖಂಡಿತ ಮನೆ ಟ್ರೈ ಮಾಡಿ ನೋಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಒಂದು ಪೇಡ ರೆಸಿಪಿ. ಸೊ ಇವಾಗ ಒಂದು 5 ನಿಮಿಷಕ್ಕೆಲ್ಲ ಇದು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋದ ಹಾಗೆ ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ತಿಕ್ನೆಸ್ಸು ಬರ್ತಾ ಹೋಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ತಿಕ್ನೆಸ್ ಬರ್ತಾ ಇದೆ. ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ಈ ರೀತಿ ತೆಳುವಾಗಿ ಅನಿಸ್ತಾ ಇದೆ. ಹಾಗೆಯೇ ಇದನ್ನ ತಿರುಗಿಸ್ಕೊಳ್ತಾ ಹೋಗ್ತಾ ಇರೋ ಟೈಮಲ್ಲಿ ನಾವು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಪ್ಪನ ಹಾಕ್ತಾ ಇದ್ದೀನಿ. ಮತ್ತು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ನಾವು ಬೇಕಿದ್ರೆ ತಂದಲ್ಲಿ ಅಲ್ಲಿ ದಾಲ್ಡಾನ ಯೂಸ್ ಮಾಡ್ತಾರೆ, ತುಪ್ಪ ಏನು ಅಷ್ಟಾಗಿ ಯೂಸ್ ಮಾಡಲ್ಲ. ಬಟ್ ಅದು ಎಣ್ಣೆ ಅನಿಸ್ತಿರುತ್ತೆ, ತುಪ್ಪ ಥರನೇ ಅನಿಸುತ್ತೆ. ಬಟ್ ಅದು ದಾಲ್ಡಾ ಮಿಕ್ಸ್ ಇರುತ್ತಲ್ವ, ಹಾಗಾಗಿ ನಾನು ಇಲ್ಲಿ ಏನನ್ನೂ ಕಂಟೆಂಟ್ ಯೂಸ್ ಮಾಡ್ದೇನೆ. ತುಂಬಾ ಸಕ್ಕರೆ ಕರಗೋಸೋದು ಬೇಡ, ಆಣ ತೆಗಿಯೋದು ಬೇಡ, ಅಷ್ಟು ಈಸಿ ಆದಂಥ ಪೇಡಾನ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಿಕ್ನೆಸ್ ಕೂಡ ಬರ್ತಾ ಇದೆ. ಈ ರೀತಿ ತಿಕ್ನೆಸ್ ಬರೋ ಟೈಮಲ್ಲಿ ಸ್ವಲ್ಪ ನಾನು ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಲ್ವಾ ಪೇಡ ಜೊತೆಗೆ. ಹಾಗಾಗಿ ಒಂದು ಏನೋ ಸ್ವೀಟ್ ಮಾಡಿದ್ರೆ ಏಲಕ್ಕಿ ಪೌಡರ್ನ ಬೇರೆ ಯಾವುದೇ ಆರ್ಟಿಫಿಷಿಯಲ್ ಯೂಸ್ ಮಾಡದೆ ನಾವು ನ್ಯಾಚುರಲ್ ಆಗಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ನೋಡಿ. ಹಾಗಾಗಿ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿನ ಹಾಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ತಾ ಬರ್ತೀನಿ. ಇವಾಗ ನೋಡ್ತಾ ಇರ್ಬೋದು ಗ್ಯಾಸ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಾಂದರೆ ಕೆಳಗಡೆ ಸೀದು ಹೋಗಿ ಅದು ಟೇಸ್ಟನ್ನೇ ಹಾಳು ಮಾಡೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದನ್ನ ಇವಾಗ ಕೈ ಬಿಡ್ದೇನೆ ತಳ ಹತ್ಕೊಳ್ಳಾರ್ದೇ ತಿರುಗಿಸ್ಕೊಳ್ತಾ ಬರಬೇಕು. ಈ ರೀತಿ ತಿರುಗಿಸ್ಕೊಳ್ತಾ ಇರೋ ಟೈಮಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ಒಂದು 5 ರಿಂದ 10 ನಿಮಿಷ ಈ ರೀತಿ ಚೆನ್ನಾಗಿ ಇದನ್ನ ತಿರುಗಿಸ್ಕೊಳ್ತಾ ಬರಬೇಕು. ಸೊ ಇವಾಗ ಇದು ಆಲ್ಮೋಸ್ಟು ಈ ರೀತಿಯಾಗಿ ಗಟ್ಟಿ ಅನ್ನಿಸ್ತಾ ಇದೆ. ಇದು ಯಾವ ರೀತಿ ನಮಗೆ ಗೊತ್ತಾಗಬೇಕು ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಕೈಗೆ ನೀರು ಅಥವಾ ಒದ್ದೆ ಮಾಡ್ಕೊಂಡ್ಬಿಟ್ಟು ಅಥವಾ ಸ್ವಲ್ಪ ಎಣ್ಣೆನಾದರೂ ಹಚ್ಕೊಂಡು ಒಂದು ಸ್ವಲ್ಪ ಈ ಮಿಕ್ಸರ್ನ ಕೈಯಲ್ಲಿ ತೊಗೊಂಡ್ಬಿಟ್ಟು ನೋಡ್ಕೊಳ್ಬೇಕು. ಆವಾಗ ನಮಗೆ ಸ್ವಲ್ಪ ಉಂಡೆ ಥರ ಇದು ಅನ್ನಿಸ್ತಾ ಇರಬೇಕು. ಆ ರೀತಿ ಅನ್ನಿಸ್ತಾ ಇದ್ದಾಗ ಉಂಡೆ ಥರ ಅನಿಸಿದರೆ ಇದು ಒಂದು ಪರ್ಫೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ. ಇಲ್ಲಾಂದರೆ ಸ್ವಲ್ಪ ಕೈ ಇನ್ನು ಅಂಟ್ಕೊಳ್ತಾ ಇದ್ದರೆ ಆ ರೀತಿ ಏನಾದರೂ ಆಗಿದ್ದರೆ ಇನ್ನು ಇದು ರೆಡಿಯಾಗಿಲ್ಲ ಅಂದ್ಬಿಟ್ಟು ಇನ್ನೊಂದು 2 ನಿಮಿಷದಷ್ಟು ಚೆನ್ನಾಗಿದ್ದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ನೋಡ್ಬೋದು ಈ ರೀತಿಯಾಗಿ ಸ್ವಲ್ಪ ಉಂಡೆ ಥರ ಆಗ್ತಾಯಿದೆ. ಸೊ ಈ ರೀತಿ ಆಗ್ತಾ ಇರುವಾಗ ನಾನು ಇದನ್ನ ಏನು ಮಾಡ್ತೀನಿ, ಒಂದು ಪ್ಲೇಟ್ಗೆ ಅಥವಾ ಒಂದು ಕಂಟೈನರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಇದು ಚೆನ್ನಾಗಿ ಆರ್ಕೊಳ್ಬೇಕು ನೋಡಿ. ಹಾಗಾಗಿ ಈ ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಫಸ್ಟು ತುಪ್ಪ ಅಥವಾ ಎಣ್ಣೆನ ಸವರಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ನೋಡಿ. ಹಾಗಾಗಿ ಸ್ವಲ್ಪ ಇದು ಆರ್ಕೊಳ್ಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ
ಬಾಡಿಸ್ಕೊಳ್ತಾ ಇದ್ದೀನಿ ಇಲ್ಲೇ ಒಂದು 5 ನಿಮಿಷ ಇದನ್ನ ಈ ರೀತಿಯಾಗಿ ಸೈಡ್ ಎತ್ತಿಟ್ಕೊಳ್ತಾ ಇದ್ದೀನಿ. ಅಲ್ಲಿವರೆಗೂ ಪಿಸ್ತಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಗ್ರ್ಯಾನಿಷ್ಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪೇಡ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ರೀತಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೊಳ್ಬಹುದು, ಬಾದಾಮ್ ಕೂಡ ಏನಾದರೂ. ನಾ ಇಲ್ಲಿ ಪಿಸ್ತಾ ಚೆನ್ನಾಗಾಗತ್ತೆ ಅನ್ನೋ ಕಾರಣಕ್ಕೆ ಪಿಸ್ತಾನ ಒಂದು 2-3 ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ಈ ಪೇಡದ್ದು ನೀವು ಮಾಡಿದರೆ ಗೊತ್ತಾಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಬಟ್ ಇವಾಗ ಇದೊಂಥರ ಸ್ಟಿಕ್ಕಿ ಅನ್ನಿಸ್ತಾ ಇರುತ್ತೆ. ಇದೇ ಟೈಮಲ್ಲಿ ಬೇಕಾದ್ರೆ ನೀವು ತಿಂದು ನೋಡಿದ್ರು ಸ್ವಲ್ಪ ಏನಿದು ಗಟ್ಟಿಯಾಗಿದೆ ಅನಿಸುತ್ತೆ. ಬಟ್ ಇದನ್ನು ಮಾಡಿಕೊಂಡು ಪೇಡ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟು ಹಾಗೆ ಎತ್ತಿಟ್ಕೊಂಡ್ಬಿಟ್ರೆ ನಂತರ ತಿಂದರೆ ಸೇಮ್ ನಾವು ಹೊರಗಡೆ ತಂದಿರ್ತೀವಲ್ಲ ಪೇಡ ಅದೇ ರೀತಿಯಾದಂಥ ಟೇಸ್ಟೇ ಇರುತ್ತೆ. ಯಾವುದೇ ಪ್ರಾಬ್ಲಮ್ ಇರಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಪೇಡ. ಇವಾಗ ಸ್ವಲ್ಪ ನಾವು ಹಿಟ್ಟು ಈ ರೀತಿ ನಾದ್ತೀವಲ್ವ, ಸ್ವಲ್ಪ ತಣ್ಣಗಾದ ನಂತರ ಆವಾಗ ನಾದ್ಕೊಳ್ತಾ ಬರಬೇಕು. ಈ ರೀತಿ ನಾದ್ಕೊಂಡು ಇದಕ್ಕೆ ಸ್ವಲ್ಪ ಬಟರ್ ಪೇಪರು ಅಥವಾ ಮನೇಲಂತೂ ಪೇಪರ್, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಇವಾಗ ನಾವು ನಾದಿಟ್ಕೊಂಡ್ವಿ ನೋಡಿ ಅದೇ ಹಿಟ್ಟನ್ನು ಇಲ್ಲಿ ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ತೀನಿ. ಒಂದು ಶೇಪ್ನ ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಶೇಪ್ನ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಒಂದು ಲಟ್ಟಣಿಗೆ ಅಂತ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಒಂದು ಶೇಪ್ ಆಗುವವರೆಗೂ, ಅಂದರೆ ತುಂಬ ತೆಳುವಾಗಿ ಬೇಡ, ಒಂದು ನಾರ್ಮಲ್ ಸೈಜ್ ಏನು ಪೇಡ ಇರುತ್ತೆ ಅಲ್ವಾ ಆ ರೀತಿಯಾಗಿ ಇದನ್ನ ಸ್ವಲ್ಪ ಒತ್ಕೊಳ್ಬೇಕಾಗತ್ತೆ. ಅಂದರೆ ಸೈಜ್ ಚೆನ್ನಾಗಿ ಬರುತ್ತೆ, ಮೇಲ್ಗಡೆನೂ ಕೂಡ ಪರ್ಫೆಕ್ಟಾಗಿ ಸ್ಮೂತ್ ಅನಿಸುತ್ತೆ. ಆ ಕಾರಣಕ್ಕೆ ಈ ರೀತಿಯಾಗಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ತಾ ಇರೋದು. ಇಲ್ಲಾಂದರೆ ಒಂದು ಪ್ಲೇಟ್ ತೊಗೊಂಡು ಪಟ್ಟ ಈ ರೀತಿ ಒತ್ಕೊಂಡು ಬಿಟ್ರೂ ಕೂಡ ಕರೆಕ್ಟಾಗಿ ಒಂದು ಶೇಪು ಬರುತ್ತೆ, ಹಾಗೆಯೇ ಮೇಲ್ಗಡೆ ಸ್ಮೂತ್ನೆಸ್ ಬರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ತಾ ಇರೋದು. ಸೊ ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ಸ್ಟಿಕ್ಕಿನೇ ಅನ್ನಿಸ್ತಿರುತ್ತೆ ನಿಮಗೆ ಮಾಡೋ ಟೈಮ್ನಲ್ಲಿ, ಬಟ್ ಮಾಡಿ ಒಂದು 10 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರ್ ಆದರೂ ಪೇಡನ ಎತ್ತಿಡ್ತೀವಲ್ವ, ಅವಾಗ ಇಷ್ಟೊಂದು ಚೆನ್ನಾಗಿ ಸ್ಮೂತಾಗಿರೋದು ಪೇಡ ಬರುತ್ತೆ ಅಂದರೆ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇವಾಗ ಮೇಲ್ಗಡೆ ಗ್ರ್ಯಾನಿಷ್ಗೆ ಅಂತ ಹೇಳಿಬಿಟ್ಟು ಪಿಸ್ತಾನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಯಾವುದಾದ್ರು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಪಿಸ್ತಾನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗ ಈ ರೀತಿಯಾಗಿ ಮೇಲ್ಗಡೆ ಎಲ್ಲ ಪಿಸ್ತಾನ ಹಾಕ್ಕೊಂಡ್ಬಿಟ್ಟು ನಿಮ್ಮ ಕಡೆ ಕಟರ್ ಏನಾದರೂ ಪೇಡ ಕಟರು ರೌಂಡಾಗಿ ಏನಾದರೂ ಇರುತ್ತಲ್ವ ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಪೇಡಾನ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಯಾವುದಾದ್ರೂ ಒಂದು ಮುಚ್ಚಳ ಇರುತ್ತೆ ನೋಡಿ, ಕ್ಯಾಪು ಇರ್ತಿರುತ್ತಲ್ವ ಅದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಇವಾಗ ಮೇಲ್ಗಡೆ ಸ್ವಲ್ಪ ಲಟ್ಟಣಿಗೆಯಿಂದ ಮತ್ತೆ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲನೂ ಪರ್ಫೆಕ್ಟಾಗಿ ಇದರ ಜೊತೆ ಹೊಂದ್ಕೊಳ್ಬೇಕು ನೋಡಿ. ಪಿಸ್ತಾ ಎಲ್ಲ ಮೇಲೆ ಇರುತ್ತೆ, ಎಲ್ಲವೂ ಸೆಟ್ ಆಗೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿಕೊಂಡೆ. ಹಾಗೆಯೇ ಒಂದು ನಾನಿದು ಮುಚ್ಚಳ ಇತ್ತು ಒಂದು ಬಾಕ್ಸಿಂದು, ಅದ್ರ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿರುತ್ತೆ ಪೇಡ ಗೊತ್ತಾ, ಅಷ್ಟೊಂದು ಟೇಸ್ಟೊಂದು ಚೆನ್ನಾಗಿರುತ್ತೆ. ನನ್ನ ಪ್ರೊಸೀಜರು ಅಷ್ಟೇ ನೀಟಾಗಿ ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿ ಫಾಲೋ ಮಾಡಿ ಚೆನ್ನಾಗಿ ಕೂಡ ಬರುತ್ತೆ ಪೇಡ. ಆ ಒಂದು ಬಾಕ್ಸಿಂದ ಅದು ಕಟ್ ಮಾಡಿಕೊಂಡು ಇವಾಗ ಈ ರೀತಿಯಾಗಿ ಮಾಡಿದೆ. ಹಾಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ, ಇವನ್ ಇದು ಹೊರಗಡೆ ತಂದಿರ್ತೇವಲ್ವ ಸ್ವೀಟ್ ಮೇಲೆ ಇರುತ್ತೆ ಸಿಲ್ವರ್ ಪೇಪರ್ಸ್ ಎಲ್ಲ ಹಾಕಿರ್ತಾರಲ್ವ ಆ ರೀತಿಯಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಸಿಲ್ವರ್ ಪೇಪರ್ಸ್ನ ಅಂಟಿಸ್ಕೊಂಡು ಹಾಗೆ ಸೈಡ್ಸ್ ಏನು ಉಳಿದಿತ್ತಲ್ವ ಅದನ್ನ ಸ್ವಲ್ಪ ಉಂಡೆಗತ್ತಿ ಕೂಡ ಮಾಡಿ ಇಟ್ಟಿಟ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಟೇಸ್ಟ್ ಇರುತ್ತೆ, ಇವನ್ ನೋಡೋಕ್ಕೂ ಲುಕ್ ಅನ್ಸುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡಿ. ಸೊ ಇದೇ ರೀತಿಯಾಗಿ ನಮ್ಮ ವಿಡಿಯೋನ ನೋಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಓಕೆ, ಥ್ಯಾಂಕ್ ಯು, ಬಾಯ್.